ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಕೇಸ್ ಈ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೊಡಿ ಅಂತ ಆರ್ ಅಶೋಕ್ ಆಗ್ರಹಿಸ್ತಾ ಇದ್ದಾರೆ. ಮುಡಾ ವಿಚಾರವಾಗಿ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೇವೆ, ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ನೀವು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಕೊನೆಯ ದಿನ ಕೊಟ್ರೆ ನಾನೇನ್ ಮಾಡೋದು ಅಂತ ಸ್ಪೀಕರ್ ಕೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದ ಬಳಿಕ ಅವಕಾಶ ಕೊಡ್ತೀನಿ ಅನ್ನೋದಾಗಿ ಸ್ಪೀಕರ್ ಹೇಳಿರೋದು ಗೊತ್ತಾಗ್ತಾ ಇದೆ. ಒಂದು ನಿಲುವಳಿ ಸೂಚನೆ ಕೊಟ್ಟಿದ್ರಿ ಮೋಡ ಇದರ ಬಗ್ಗೆ ಇವತ್ತು ಮುಗಿತಾ ಬಂತು, ಈಗ ಕೂಡ ನಿಲುವಳಿ ಸೂಚನೆ ಕೊಟ್ರಿ. ನಾನು ಏನು ಯಾವಾಗ ಕೊಟ್ರೆ ಏನಂತ ನೀವು ರೂಲ್ಸ್ ಪ್ರಕಾರ ನೀವು ತಗೊಬೇಕಲ್ಲ, ಕರೆಕ್ಟ್ ತಗೊಳ್ಳೇಬೇಕು. ಅದಕ್ಕೆ ಚರ್ಚೆಗೆ ನಾವು ಕೊಟ್ಟಿದ್ದೀರಿ. ಈಗೇನು ಕೂಡ ಫಸ್ಟ್ ಒಂದು ಕ್ವಶನ್ ಅವ್ರು ತಗೊಳ್ವಾ, ಅದಾದ್ಮೇಲೆ ಕೊಡ್ಬೇಕು ದಯವಿಟ್ಟು. ಅಧ್ಯಕ್ಷನ ಒಂದು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಮ್, ಸ್ನೇಹಮಯ ಕೃಷ್ಣ ಅವರನ್ನು ನೀವು ಮಾತನಾಡಿಸಿದಾಗ ಅವ್ರು ಬಹಳ ಒಂದು ಇಂಪಾರ್ಟೆಂಟ್ ಆದಂತ ವಿಚಾರವನ್ನ ಹೇಳ್ತಾರೆ. ಇಡಿಯನ್ನ ಪ್ರತಿವಾದಿ ಮಾಡಿದ್ರೆ ಅವರು ಕೂಡ ಇಲ್ಲಿ ತನಿಖೆ ಮಾಡಿದಾರಲ್ಲ, ಆ ಸಂದರ್ಭ ಲೋಕಾಯುಕ್ತದಲ್ಲಿ ಏನಾದ್ರೂ ಅಲ್ಲಿ ಲೋಪ ಆಗಿದ್ರೆ ಅವರ ಗಮನಕ್ಕೂ ಬಂದಿರುತ್ತೆ, ಅದು ನಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿನ ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರ ಹೈಕೋರ್ಟ್ ನಲ್ಲಿ ಆಗುತ್ತೆ. ಏನೇನ್ ಅಪ್ಡೇಟ್ ಸಿಗ್ತಾ ಇದೆ, ಜೊತೆಗೆ ಸ್ನೇಹಮಯ ಕೃಷ್ಣ ಅವ್ರ ಕಡೆಯಿಂದ ಬೇರೆನಾದ್ರೂ ವಿಚಾರಗಳು ನಿಮಗೆ ತಿಳಿಸ್ತಾ ಇದ್ದಾರೆ ಅವರು? ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದ ತನಿಖೆ ಮಹತ್ವದ ಘಟ್ಟವನ್ನ ತಲುಪಿದೆ. ಇದರ ನಡುವೆ ಇವತ್ತು ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ದೂರುದಾರ ಸ್ನೇಹಮಯ ಕೃಷ್ಣ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ವಿಚಾರಣೆ ಇಲ್ಲಿ ಬರ್ತದೆ. ಸ್ನೇಹಮಯ ಕೃಷ್ಣ ಇವತ್ತು ಹೇಳಿದಂಗೆ ಇವತ್ತು ವಿಚಾರಣೆ ನಡೆಯುತ್ತದೆ ಸಿಬಿಐಗೆ ವಹಿಸುವಂತ ವಿಚಾರವಾಗಿ. ಆದ್ರೆ ಮಹತ್ವದ ವಿಚಾರ ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಇಡಿ ಏನು ಈ ವಿಚಾರವಾಗಿ ಮುಡಾ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಪ್ರಕರಣವನ್ನ ತನಿಖೆ ಮಾಡಿತ್ತು, ಅವರನ್ನ ಪ್ರತಿವಾದಿ ಮಾಡಬೇಕು ಅಂತೇಳಿ ಒಂದು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತದೆ. ಯಾಕಂದ್ರೆ ಸ್ನೇಹಮಯ ಕೃಷ್ಣ ಅವರೇ ಹೇಳಿದ ಪ್ರಕಾರವಾಗಿ ಈಗಾಗಲೇ ಲೋಕಾಯುಕ್ತ ಏನು ತನಿಖೆ ನಡೀತಾ ಇದೆ, ಆ ಲೋಕಾಯುಕ್ತ ತನಿಖೆ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ ಇದಾಗಿರೋದಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಇದರಲ್ಲಿ ಭಾಗಿಯಾಗಿರೋದ್ರಿಂದ ಇದನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ. ಇದರ ಜೊತೆಗೆ ಇಡಿ ಅವರು ಏನು ತನಿಖೆಯನ್ನ ಇದುವರೆಗೂ ಮಾಡಿದರೆ ಅದರ ಎಲ್ಲ ದಾಖಲೆಗಳನ್ನು ಪ್ರತಿವಾದಿ ಮಾಡಿದರೆ ಅವರು ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರ ಅವರ ತನಿಖೆಯಲ್ಲಿ ಬಂದಂತಹ ವಿಚಾರಗಳೇನಿವು ಇವೆಲ್ಲವೂ ಸಹ ಸಿಬಿಐಗೆ ವಹಿಸುವ ವಿಚಾರವಾಗಿ ನಮಗೆ ಪೂರಕ ಆಗ್ತದೆ. ಹೀಗಾಗಿ ಇವತ್ತು ಅರ್ಜಿಯನ್ನ ಸಲ್ಲಿಸ್ತೇವೆ. ಅವರು ಆದೇಶವನ್ನ ನೀಡಿದ್ರೆ, ಒಂದು ವೇಳೆ ಇಡಿಯನ್ನ ಪ್ರತಿವಾದಿ ಮಾಡಿದ್ರೆ ಇದುವರೆಗೂ ಅವರು ಮಾಡಿರುವಂತಹ ಎಲ್ಲ ತನಿಖೆಯ ವಿಚಾರಗಳನ್ನ ಹೈಕೋರ್ಟ್ಗೆ ಸಲ್ಲಿಸ್ತಾರೆ ಅನ್ನೋದು ಮಾತನ್ನ ಹೇಳ್ತಾರೆ. ಹೀಗಾಗಿ ಸಿಬಿಐಗೆ ವಹಿಸುವಂತಹ ವಿಚಾರ ಏನಿದೆ ಇದು ಇವತ್ತು ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತದೆ. ಇದರ ಜೊತೆಗೆ ಅವರ ವಿರುದ್ಧ ಏನು ಎಫ್ಐಆರ್ ದಾಖಲಾಗಿದೆ, ಆಮಿಷಗಳನ್ನ ಒಡ್ಲಾಗಿದೆ, ಇವೆಲ್ಲ ವಿಚಾರವನ್ನು ಸಹ ನಾವು ನ್ಯಾಯಾಲಯದ ಗಮನಕ್ಕೆ ತರ್ತೇವೆ. ಈಗ ನಡೆದಿರುವಂತಹ ಎಲ್ಲಾ ಬೆಳವಣಿಗೆಗಳು ಸಹ ನಮಗೆ ಪೂರಕವಾಗಿದೆ. ಯಾಕೆ ನಾವು ಸಿಬಿಐಗೆ ವಹಿಸಬೇಕು ಅಂತ ಹೇಳ್ತಾ ಇದ್ದೇವೆ ಅಂತೇಳಿ ಮನದಟ್ಟು ಮಾಡುವಂತಹ ಕೆಲಸವನ್ನ ಇವತ್ತು ಮಾಡ್ತೇವೆ. ಹೀಗಾಗಿ ಇವತ್ತಿನ ವಿಚಾರಣೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.